ನನ್ನ ಹೆಸರು ಹರಿಶೇಖರ್. ನಾನು ADGP ಕ್ರೈಮ್. ಸೊ ಕಳೆದ 1 ವರ್ಷವಾಗಿ ಹುದ್ದೆಯಲ್ಲಿದ್ದೀನಿ. ನಿನ್ನೆ ಸುಮಾರು 10:55 11:05 ಒಳಗಾಗಿ ಒಂದು 10 ನಿಮಿಷ ಒಳಗಾಗಿ ಶಿವಾಜಿ ಸರ್ಕಲ್ ಇರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೈನ್ ಸರ್ಕಲ್ ಇಂದ ಸುಮಾರು 1 ಕೋಟಿ ರೂಪಾಯಿಯನ್ನು ತಗೊಂಡು ಬೀದರ್ ಟೌನಲ್ಲಿ ಇರುವ ಹಲವಾರು ATM ಅಲ್ಲಿ ತುಂಬಿಸೋದಕ್ಕೆ CMS ಸೆಕ್ಯೂರಿಟಿ ಸರ್ವಿಸ್ ಅವರು ಪ್ರಯತ್ನ ಪಡುವಾಗ 2 ಅನ್ನೋನ್ ಅಕ್ಯೂಸ್ಡ್ ಅಟ್ಯಾಕ್ ಮಾಡಿ ಆ ದುಡ್ಡನ್ನು ಎಂಬ ಹುಡುಗ 45 ಇಯರ್ಸ್ ಹುಡುಗ ಅವರು ತೀರ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಇನ್ನೊಬ್ಬರು ಶಿವಕುಮಾರ್ ಅವ್ರಿಗೆ ಇಂಜೂರ್ಡ್ ಆಗಿದೆ. ಅವರನ್ನು ಈ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ. ಮಾನ್ಯ DG ಮತ್ತು IGP ಅವರಾದ ಶ್ರೀ ಅಲೋಕ್ ಮೋಹನ್ ಅವರು ಇಮ್ಮಿಡಿಯೇಟ್ ಆಗಿ ಸ್ಪಾಟಿಗೆ ವಿಸಿಟ್ ಮಾಡಿ ಈ ಇನ್ವೆಸ್ಟಿಗೇಷನ್ ಬಗ್ಗೆ ಪ್ರತ್ಯೇಕವಾಗಿ ರಿವ್ಯೂ ಮಾಡಬೇಕಂತ ಹೇಳಿ ನನಗೆ ಆದೇಶವನ್ನು ನೀಡಿದ ತಕ್ಷಣ ಇವತ್ತು ಬೆಳಗ್ಗೆ ನಾನು ಬೀದರ್ಗೆ ನಾನು ಆಗಮಿಸಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿ ಹಲವಾರು ಆಸ್ಪೆಕ್ಟ್ ಬಗ್ಗೆ ಇನ್ವೆಸ್ಟಿಗೇಷನನ್ನು ನಾವು ಚುರುಕುಗೊಳಿಸಿದ್ದೇವೆ. ಐ ಪರ್ಸನಲಿ ಥ್ಯಾಂಕ್ಸ್ ಟು ಮಹಾರಾಷ್ಟ್ರ ಸ್ಟೇಟ್ ಪೊಲೀಸ್ ಆ್ಯಂಡ್ ಆಲ್ಸೋ ಹೈದರಾಬಾದ್ ತೆಲಂಗಾಣ ಸ್ಟೇಟ್ ಪೊಲೀಸ್. ಅವರು ತುಂಬ ನಮಗೆ ಸಹಾಯವನ್ನು ಮಾಡ್ತಿದ್ದಾರೆ. ಈ ಇನ್ಸಿಡೆಂಟಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೋ ಅವರನ್ನು ನಾವು ಐಡೆಂಟಿಫಿಕೇಷನ್ ಮಾಡಿದರು ಎಂಬ ಒಂದು ಸುದ್ದಿಯನ್ನು ಭಾಳ ತುಂಬ ಸಂತೋಷದಿಂದ ತಮಗೆ ಕೂಡ ನಾನು ಬಯಸ್ತೇನೆ. ನಮ್ಮ ಅಧಿಕಾರಿಗಳು ಅಜಯ್ ಹಿಲ್ಲೋರಿ DIG ಗುಲ್ಬರ್ಗಾ ರೇಂಜ್ ಅವರು ಮತ್ತು ಪ್ರದೀಪ್ SP ಬೀದರ್ ಅವರ ನೇತೃತ್ವದಲ್ಲಿ ಸುಮಾರು 8 ತಂಡಗಳು ಈಗಾಗಲೇ ಕರ್ನಾಟಕ ಸ್ಟೇಟ್, ಮಹಾರಾಷ್ಟ್ರ ಸ್ಟೇಟ್ ಆ್ಯಂಡ್ ತೆಲಂಗಾಣ ಸ್ಟೇಟಲ್ಲಿ ಕೆಲಸ ಮಾಡ್ತಾರೆ. ಆರೋಪಿಗಳು ಯಾರು ಎಂಬುದರ ಬಗ್ಗೆ ನಾವು ಈಗ ಐಡೆಂಟಿಫಿಕೇಷನ್ ಮಾಡಿದ್ದೇವೆ. ಅವರನ್ನು ಅರೆಸ್ಟ್ ಮಾಡೋದಕ್ಕೆ ನಾವು ಟೀಮ್ಗಳನ್ನು ಕಳಿಸ್ತೇವೆ. ಹೈದರಾಬಾದ್ಲಿರುವ ಟೀಮ್, ಹೈದರಾಬಾದ್ ಕ್ರೈಮ್ ಟೀಮ್ ಜೊತೆಗೆ ಡಿಸ್ಕಸ್ ಮಾಡಿ ಈಗ ಎಲ್ಲಿ ಇದಾನೆ ಅನ್ನೋದ್ರ ಬಗ್ಗೆ ನಾವೀಗ ಪತ್ತೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಕ್ರೈಮ್ ಟೀಮ್ ಮತ್ತು ಸೆಲ್ಫೋನ್ ಅನಾಲಿಸಿಸ್ ಟೀಮ್, ಟೆಕ್ನಿಕಲ್ ಟೀಮ್ ಎಲ್ಲ ಸೇರಿ ಈಗ ನಾವು ಕೆಲಸ ಮಾಡ್ತಾ ಇದ್ದೇವೆ. ಐ ಕ್ಯಾನ್ ಅಶ್ಯೂರ್ ಯು, ಈ ಕೇಸಿನಲ್ಲಿ ಇನ್ವಾಲ್ವ್ ಆಗಿದೆ ಇವನು ಈಗಾಗಲೇ ಹಲವಾರು ಕೇಸಲ್ಲಿ, ರಾಬರಿ ಕೇಸಲ್ಲಿ, ಇದೇ ರೀತಿಯಾದ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಎಂಬ ಮಾಹಿತಿ ಕೂಡ ನಮ್ಮ ಹತ್ರ ಇದೆ. ನಮ್ಮ ಅಧಿಕಾರಿಗಳಿಗೆ ಪ್ರಯತ್ನ ಪಡ್ತಾ ಇದ್ದವರಿಗೆ ತಕ್ಷಣವೇ ಇವನ್ನು ನಾವು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮವನ್ನು ತಗೊಳ್ತೀವಿ. ಥ್ಯಾಂಕ್ ಯು. ಇಬ್ಬರು ಈ ಆರೋಪದಲ್ಲಿ ಈಗ ನಮಗೆ ಬಂದ ಇನ್ವೆಸ್ಟಿಗೇಷನ್ ಪ್ರಕಾರ ಇಬ್ಬರು ಇನ್ವಾಲ್ವ್ ಆಗಿದ್ದಾರೆ. ಇಲ್ಲಿ ಇನ್ಸಿಡೆಂಟ್ ಆದ ಮೇಲೆ ನಮ್ಮವರು 3 ಸ್ಥಳದಲ್ಲಿ ಟೀಮನ್ನು ನಿರ್ಮಾಣ ಮಾಡಿದರು. ಒಂದು ಬೀದರ್ ಜಿಲ್ಲಾ, ಇನ್ನೊಂದು ಗುಲ್ಬರ್ಗಾ ಜಿಲ್ಲಾ, ಇನ್ನೊಂದು ಹೈದರಾಬಾದ್ ಜಿಲ್ಲೆ, ಹೈದರಾಬಾದ್ ಟೌನ್. ನಮಗೆ ಬಂದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಪ್ರಕಾರ ಈ ಟೀಮ್ ಇಂದ 2 ಜನ ಅಕ್ಯೂಸ್ಡರು ಇಲ್ಲಿರುವ 2 ವೀಲರಲ್ಲಿ ಧಾವಿಸಿ ಹೈದರಾಬಾದ್ಗೆ ಹೋಗಿ ಹೈದರಾಬಾದಿಂದ ಒಂದು ಏಜೆನ್ಸಿಯಲ್ಲಿ ಟಿಕೆಟನ್ನು ಬುಕ್ ಮಾಡಿ ಬೇರೆ ಒಂದು ಕಡೆ ಹೋಗೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರುವಾಗ ಅಲ್ಲಿ ಇದೇ ಗ್ಯಾಂಗ್ನವರು ಅಲ್ಲಿ ಒಂದು ಶೂಟ್ಔಟ್ ಕೇಸ್ಲಿ ಸಿಕ್ಕಿದ್ದಾರೆ ಎಂಬ ಮಾಹಿತಿ ಕೂಡ ನಮಗೆ ಕಲೆಕ್ಟ್ ಆಗಿದೆ. ಫಸ್ಟ್ ಇನ್ಫಾರ್ಮೇಷನ್ ನಮ್ಮ ಟೀಮ್
ಎಲ್ಲ ಕಡೆ ಇರೋದ್ರಿಂದ ನಮಗೆ ಫಸ್ಟ್ ಇನ್ಫಾರ್ಮೇಷನ್ ಬಂತು. ಆ ಇನ್ಫಾರ್ಮೇಷನನ್ನು ಹೈದ್ರಾಬಾದ್ಗೆ ನಾವು ಕೊಟ್ಟಿದ್ದೆವು. ತಕ್ಷಣವೇ ಹೈದ್ರಾಬಾದ್ ಕಂಟ್ರೋಲ್ ರೂಮ್ ಹೈದ್ರಾಬಾದಲ್ಲಿರುವ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಇದನ್ನು ತಿಳಿಸಿದ್ದಾರೆ. ಸಂಬಂಧಪಟ್ಟ ಪೊಲೀಸರು ನಮ್ಮ ಜೊತೆಗೆ ಅವರು ಈಗ ಹುಡುಕಾಡ್ತಿದ್ದಾರೆ. ಅವ್ರಿಗೆ ಒಂದು ಕೇಸ್, ಶೂಟ್ಔಟ್ ಕೇಸ್, ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ನಮ್ಮಲ್ಲಿ ಒಂದು ಕೇಸ್ ಇದೆ, ಅಲ್ಲಿ ಒಂದು ಕೇಸ್ ಇದೆ. ಆದ್ದರಿಂದ ಇದನ್ನು ಒಂದು ಜಾಯಿಂಟ್ ಆಪರೇಷನ್ ಮಾಡೋದಕ್ಕೆ ಬಯಸುತ್ತೇವೆ. ಸರ್ ಇವರೇ ಇದ್ರಾ ಬೇರೆ ಇದ್ರು ಸರ್ ಅಲ್ಲಿ ಶೂಟ್ ಆಗ್ತಿದೆ? ಇವನೇ ಖಚಿತ ಆಗಿದೆ. ಇವನೇ ನಮಗೆ ಖಚಿತ ಆಗಿದೆ ಸರ್. ಐಡೆಂಟಿಫಿಕೇಶನ್ ಅಂದ್ರೆ ಹೇಳಿದ್ರಲ್ಲ ಸರ್, ಒಬ್ಬರದ್ದು ಅಥವಾ ಇಬ್ಬರದ್ದು ಕೂಡ ಐಡೆಂಟಿಫಿಕೇಶನ್? ಒಬ್ಬರ ಐಡೆಂಟಿಫಿಕೇಶನ್ ಆಗಿದೆ. ಆದ್ದರಿಂದ ಕೇಸ್ ಬೇಗ ನಾವು ಪತ್ತೆ ಮಾಡ್ತೀವಿ. ಎಲ್ಲ ಸರ್ ಮೂಲ ಅಂದ್ರೆ ಹೇಳ್ಬೋದಾ ಸರ್, ಎಲ್ಲಿನ ಮೂಲ? ಇಲ್ಲ, ಮೂಲ ಈಗ ನಾನು ತಿಳಿಸೋದಕ್ಕೆ ಬರೋದಿಲ್ಲ. ಇಟ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್. ತಕ್ಷಣವೇ ತೆಗೆದು ಹೇಳ್ತೇವೆ ನಾವು. ಚೆಕ್ ಮಾಡಿದ್ರೆ ಅಲ್ಲಿ ಎಸ್ಬಿನಿಂದ ಫಾಲೋ ಮಾಡ್ತಿದ್ರು ಈ ಪ್ಲಾನ್, ಎಸ್ಬಿನಿಂದ ನಡೀತಾ ಇತ್ತು, ಏನಾದರೂ ಇನ್ಫಾರ್ಮೇಷನ್ ನಾವು ಒಂದೇ ಒಂದು ಟೆಕ್ನಾಲಜಿಕಲ್ ಆಸ್ಪೆಕ್ಟ್ ಮಾತ್ರ ಇಲ್ಲ, ಎಲ್ಲ ಥರ ಆಸ್ಪೆಕ್ಟನ್ನು ತೊಗೊಳ್ತೇವೆ. ಅದು CCTV ಫೋಟೇಜ್ ಇರ್ಬೋದು, ಅಥವಾ ಸೆಲ್ ಫೋನ್ ಟವರ್ ಡಂಪ್ ಇರ್ಬೋದು, ಅಥವಾ ಮೊಬೈಲ್ ಟೆಕ್ನಾಲಜಿ ಇರ್ಬೋದು, ಇದು ಎಲ್ಲರೂ ಕೂಡ ರೆಡಿ ಮಾಡ್ತೇವೆ. ಹಲವಾರು ಕ್ರೈಮ್ ಟೀಮನ್ನು ನಾವು ಯೋಚನೆ ಮಾಡ್ತೇವೆ. ಅವರು ಸಹಾಯವನ್ನು ನಾವು ತೊಗೊಂಡಿದ್ದೇವೆ. ಯಾವ ರೀತಿ ನಮ್ಮ ಸಹಾಯವನ್ನು ಅವರು ತೊಗೊಳ್ತಾ ಇದ್ದಾರೋ ಅದೇ ರೀತಿ ನಾವು ತಕ್ಷಣ ಅವರು ಸಹಾಯವನ್ನು ತೊಗೊಳ್ತಾ ಇದ್ದೇವೆ. ಆದ್ದರಿಂದ ಭಾಳ ಸರಿಯಾಗಿ ನಾವು ಖಚಿತಪಡಿಸಿಕೊಂಡಿದ್ದೀವಿ. ಯಾರಿಗರದ ಬಗ್ಗೆ ನಮಗೆ ಮಾಹಿತಿ ಸ್ಪಷ್ಟವಾಗಿದೆ. ಆದ್ದರಿಂದ ಅವನ ಅರೆಸ್ಟ್ ಮಾಡಬೇಕಿರೋ ಒಂದು ಕಾರ್ಯದಲ್ಲಿ ನಾವಿದ್ದೀವಿ. ಈ ಪ್ರಕರಣ ಅಂದ್ರೆ ಪ್ರಾಥಮಿಕ ತನಿಖೆ ಏನಿದೆ ಸರ್, ಅಂದ್ರೆ ಈ ಬ್ಯಾಂಕದ್ದು ನಿನ್ನೆ ಭದ್ರತಾ ಸಿಬ್ಬಂದಿ ಇರಲಿಲ್ಲ, ಈ ತನಿಖೆ ಏನು ಹೇಳ್ತದೆ ಸರ್? ಈಗ ನಾನು ಈ ಕೇಸನ್ನು ಪತ್ತೆ ಮಾಡಿ ಈ ಕೇಸಲ್ಲಿ ಇರುವ ಆರೋಪಿಗಳನ್ನು ಅರೆಸ್ಟ್ ಮಾಡೋದಕ್ಕೆ ನಾನು ಕ್ಯಾಂಪ್ ಮಾಡಿದ್ದೇನೆ. ಅದರಲ್ಲಿ ನನ್ನ 360 ಡಿಗ್ರಿ ಆಲೋಚನೆ ಅದರಲ್ಲಿದೆ. ಉಳಿದದ್ದು ಪೂರ್ತಿ ಇನ್ನು 102 ಕೇಸಲ್ಲಿ ಏನು ಸಂಬಂಧಪಟ್ಟವರಿಗೆ ಬ್ಯಾಂಕ್ಗಳಿಗೆ ಏನು ನಾವು ಕೊಡಬೇಕು, ಬ್ಯಾಂಕಲ್ಲಿ ಏನು ನಾವು ಮ್ಯಾನೇಜರ್ಗೆ ನಾವು ಏನು ಸಲಹೆ ಸೂಚನೆ ಕೊಡಬೇಕು ಇದ್ರ ಬಗ್ಗೆ ಎಲ್ಲ ನಾನು ಈಗಾಗಲೇ DIG ಅವರಿಗೆ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಮುಂದೆ ಅವರು ಸಂಬಂಧಪಟ್ಟ ಬ್ಯಾಂಕ್ನವ್ರಿಗೆಲ್ಲ ನಮ್ಮ ಪೊಲೀಸ್ ಕಡೆಯಿಂದ ಏನು ಅವ್ರಿಗೆ ಸೂಚನೆ ಕೊಡಬೇಕು ಅದನ್ನು ಫಸ್ಟ್ ಪ್ರಿಯಾರಿಟಿ ಸದ್ಯಕ್ಕೆ ಅವರಿಗೆ ಅರೆಸ್ಟ್ ಮಾಡೋದು. ಹೌದು. ಇನ್ನು ಯಾವಾಗ ಅರೆಸ್ಟ್ ಹೇಳ್ತೀನಿ ಅರೆಸ್ಟ್ ಯಾವಾಗ ಮಾಡ್ತೀರಂತ ಇಲ್ಲ ಅಂದಾಜು ಸರ್? ಅಂದಾಜು ಹೇಳೋದಕ್ಕೆ ಬರೋದಿಲ್ಲ. ನಾನು ಅನುಮಾನದ ಮೇಲೆ ನಾನು ಹೇಳೋದಕ್ಕೆ ಬರೋದಿಲ್ಲ. ಐ ಆಮ್ ಇನ್ ಆ್ಯಕ್ಷನ್. ಎನಿ ಮೂಮೆಂಟ್, ಅದು ಎನಿ ಕ್ಷಣ, ಪ್ರತಿಯೊಂದು ಕ್ಷಣವನ್ನು ನಾವು ನಮಗೆ ಸಿಕ್ಕಿದ ಒಂದು ಆಪರ್ಚುನಿಟಿಯಾಗಿ ಭಾವಿಸಿ ಕೆಲಸ ಮಾಡ್ತೀವಿ. ಬ್ಯಾಂಕ್ನವ್ರಿಗೆ ಆಮೇಲೆ ನಾವು ಕರೆಸಿ ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತೇವೆ. ಐ ಆಸ್ಕ್ ದಿ SP ವಿಲ್ ಟೇಕ್ ಆನ್ ದಿ ಹಾಸ್ಪಿಟಲ್. ಸರ್ ಟೋಟಲಿ ಅಕ್ಯುರೇಟಾಗಿ ಎಷ್ಟು ದುಡ್ಡು ಇದ್ದಿರ್ಬೋದು ಸರ್? ನಮ್ಮ ಪ್ರಕಾರ 87 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ 4 ಲಕ್ಷ ರೂಪಾಯಿ ಕೆಳಗೆ ಬಿಟ್ಟಿದೆ. ಅದೇ ಅಲ್ಲಿ ಇರುವ ನಮ್ಮ ರೆಸ್ಪೆಕ್ಟಬಲ್ ಸಿಟಿಸನ್ ಒಬ್ಬರು ಅದನ್ನು ತಗೊಂಡು ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. 83 ಲಕ್ಷ ರೂಪಾಯಿ ಈಗ ಕಾಣೆಯಾಗಿದೆ. ರಾಬರಿ ಮಾಡಿಕೊಂಡು ಹೋಗಿದ್ದಾರೆ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ನಮ್ಮ ಹತ್ರ ಇದೆ. ಇಲ್ಲ, ಬ್ಯಾಂಕಿಂದ ಎಷ್ಟು ದುಡ್ಡು ಹೊರಗಡೆ ತಂದಿದ್ರು? 87 ಲಕ್ಷ ರೂಪಾಯಿ. ಅದರಲ್ಲಿ 4 ಲಕ್ಷ ರೂಪಾಯಿ ಕೆಳಗೆ ಬಿಟ್ಟು 83 ಲಕ್ಷ ರೂಪಾಯಿ ತಗೊಂಡೋಗಿದ್ದಾರೆ ಎಂಬ ಮಾಹಿತಿ ಇದೆ. ಅದು ನಾವು ಇನ್ವೆಸ್ಟಿಗೇಷನ್ ಮಾಡುವಾಗ ಅವರು ಬ್ಯಾಂಕ್ನವರು ನಮ್ಮ ಕರೆಕ್ಟ್ ಆಗಬೇಕು. ಸರ್ ಅಲ್ಲಿ ಅಬ್ಸ್ಕಂಡಿಂಗ್ ಆಗಿದೆ, ಅಲ್ಲಿ ಶೂಟ್ಔಟ್ ಮಾಡಿದ್ಮೇಲೆ ಅಲ್ಲಿ ಅಬ್ಸ್ಕಂಡಿಂಗ್ ಆಗಿದ್ದು ಹೆಂಗೆ ಸರ್? ಅಂದ್ರೆ ಬ್ಯಾಗ್ ತಗೊಂಡು ಅಲ್ಲಿ ಮತ್ತೆ ಬೈಕ್ ಹೋಗಿದ್ದಾರೆ ಅಂತ ಈಗಾಗಲೇ ನಮ್ಮ ಹೈದ್ರಾಬಾದ್ ಜೊತೆಗೆ ನಾವು ಮಾತಾಡ್ತಾ ಇದ್ದೇವೆ. ಅವರು ಆ ಇನ್ವೆಸ್ಟಿಗೇಷನ್ ಇದ್ದಾರೆ. ನಾವು ಸಹಾಯ ಮಾಡ್ತಾ ಇದ್ದೇವೆ. ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ಅದನ್ನು ಹೇಳುತ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ज़ारा रेडीमेड नए दौर की पसंद, शादी, ईद हो या दिवाली, आपकी खूबसूरती को लगाए 4 चांद। शरारा, गरारा, ड्रेस मटेरियल, गॉन, अम्ब्रेला गॉन, कराची रेडीमेड, वेस्टर्न टॉप, हर तरह के डिजाइन। सेंट्रल बस स्टैंड के सिम मार्केट रोड, टीपू सुल्तान सर्कल, बीजापुर।